ಅಡ್ವೊಕೇಟ್ ಚೇಂಬರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭೂ ಮಾಲೀಕರಿಗೆ ಹಿಡುವಳಿ ಪ್ರದೇಶವನ್ನು ಯಾವ ರೀತಿ ಬಳಸಬೇಕು ಅಂಥೇಳಿ ನಿರ್ದೇಶಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ರಾಜಸ್ಥಾನ್ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಹಿಡುವಳಿ ಪ್ರದೇಶವನ್ನು ಬಾಡಿಗೆಗೆ ನೀಡಿದ್ದು ಮೇಲ್ಮನವಿದಾರರು ಪಡ್ಕೊಂಡಿರ್ತಾರೆ, ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಇದರಲ್ಲಿ ಎದುರುದಾರರು ತಾನು ಇಬ್ಬರು ಮಕ್ಕಳನ್ನು ಹೊಂದಿದ್ದು, ಅದರಲ್ಲಿ ಒಬ್ಬರು ಅವಿವಾಹಿತ ಆಗಿರ್ತಾರೆ. ಅವರು ವ್ಯವಹಾರ ಮಾಡಲಿಕ್ಕೆ ಇದರಲ್ಲಿನ ಕೆಲವೊಂದು ಪ್ರದೇಶ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಇರುವಂಥ ಹಿಡುವಳಿಗೆ ಸಂಬಂಧಿಸಿದಂತೆ ಇರುವಂಥ ಪ್ರದೇಶ ಒಂದು ಸೂಕ್ತವಾದಂಥ ಪ್ರದೇಶ ಆಗಿರುತ್ತೆ. ಸೊ ಹಾಗಾಗಿ ಅದು ಅವರಿಗೆ ಅಗತ್ಯವಾಗಿ ಬೇಕಾಗಿರುತ್ತೆ. ಬೇರೆ ಒಂದು ಪ್ರದೇಶಗಳು ಇದ್ರೂ ಕೂಡ ಆ ಪ್ರದೇಶ ಬೇಕಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಅವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಅದನ್ನು ನೀವು ಬಳಸಬಾರ್ದು, ಅಥವಾ ಬಳಸಿದ್ರೆ ಈ ಥರ ಬಳಸಬೇಕು, ಆ ಥರ ಬಳಸಬೇಕು ಅಂತೇಳಿ ಆ ಹಿಡುವಳಿಯನ್ನು ಹೊಂದಿದಂಥ ಬಾಡಿಗೆಯನ್ನು ಹೊಂದಿದಂಥ ವ್ಯಕ್ತಿ ಅವರಿಗೆ ಹೇಳ್ತಾರೆ. ಇದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ನ್ಯಾಯಾಲಯವು ಇವರಿಗೆ ಈ ರೀತಿಯಲ್ಲೇ ಅವರ ಸೊತ್ತನ್ನು ಬಳಸ್ಕೋಬೇಕು ಭೂಮಾಲೀಕರು ಅಂತ ನಿರ್ದೇಶನಕ್ಕೆ ಬರೋದಿಲ್ಲ, ಅದರ ಸಂಪೂರ್ಣ ಹಕ್ಕು ಒಂದು ಸ್ವಾಮ್ಯತೆ ಅವ್ರಿಗಿರುತ್ತೆ ಅಂಥೇಳಿ ಆ ಒಂದು ಪ್ರಕರಣದಲ್ಲಿ ಹೇಳಿರ್ತಾರೆ. ಆ ಪ್ರಕರಣದ ವಿರುದ್ಧ ಮೇಲ್ಮನವಿಯನ್ನು ಗುತ್ತಿಗೆದಾರರು ಅಂದರೆ ಬಾಡಿಗೆಗೆ ಇರ್ತಾರಲ್ಲ ಆ ಹಿಡುವಳಿಯನ್ನು ಹೊಂದಿರುವಂಥವರು ರಾಜಸ್ಥಾನ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ರಾಜಸ್ಥಾನ ಹೈಕೋರ್ಟ್ ಕೂಡ ಈ ಪ್ರಕರಣವನ್ನು ಪರಿಗಣಿಸಿ ಇದರ ಭೂ ಮಾಲೀಕರು ಏನಿರ್ತಾರೆ ಅವರ ಸ್ವಾಮ್ಯತೆ ಅವರಿಗೆ ಹೊಂದಿರ್ತಾರೆ, ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ, ಅವರಿಗೆ ಈ ರೀತಿಯಲ್ಲೇ ಜಮೀನನ್ನು ಬಳಸ್ಕೋಬೇಕು ಅಂಥೇಳಿ ನಿರ್ದೇಶನ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಿರ್ತಾರೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಅದನ್ನು ನೋಡಲಿಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ರಾಜಸ್ಥಾನ ಹೈಕೋರ್ಟ್ ತನ್ನ ಈ ಒಂದು ಮಹತ್ವದ ಪ್ರಕರಣವಾದಂಥ ಸೈನ್ ಸಿಂಗ್ ಗೋಹಲಾಟ್ ವರ್ಸಸ್ ಸುಶೀಲಾ ಪರಿಹಾರ್ ಈ ಒಂದು ಪ್ರಕರಣದಲ್ಲಿ ಹೇಳಿದ್ದು, ಇದರಲ್ಲಿ ಕೆಲವೊಂದು ಮಹತ್ವದ ಒಂದು ಮೈಲಿಗಲ್ಲು ಪ್ರಕರಣಗಳನ್ನು ಕೂಡ ನಮೂದು ಮಾಡಿದೆ. ಅದರಲ್ಲಿ ಮಲ್ಲೂರು ಮಲ್ಲಪ್ಪ ವರ್ಸಸ್ ಕುರುವಂತಪ್ಪ, ಸಿ ವೆಂಕಟಸ್ವಾಮಿ ವರ್ಸಸ್ ಎಚ್.ಎನ್. ಶಿವಣ್ಣ, ಜಗನ್ನಾಥ್ ವರ್ಸಸ್ ಅರುಳಪ್ಪ ಅಂಡ್ ಅದರ್ಸ್, ಎಚ್.ಕೆ.ಎನ್. ಸ್ವಾಮಿ ವರ್ಸಸ್ ಇರ್ಸಾಲ್ ಬಸೀದ್ ಮತ್ತು ಇನ್ನೂ ಹಲವಾರು ಪ್ರಕರಣಗಳನ್ನು ಇದರಲ್ಲಿ ನಮೂದು ಮಾಡಿದೆ. ಎಲ್ಲ ಒಂದು ಮಹತ್ವದ ಪ್ರಕರಣಗಳು ಈ ಒಂದು ಪ್ರಕರಣದಲ್ಲಿ ಅಡಕವಾಗಿದ್ದು, ಎಲ್ಲನೂ ಕೂಡ ಒಂದು ಹಿಸ್ಟಾರಿಕಲ್ ಒಂದು ಜಡ್ಜ್ಮೆಂಟ್ಗಳು ಆಗಿದ್ದಂಥ ಪ್ರಕರಣಗಳಾಗಿರುತ್ತೆ. ಅದರಲ್ಲಿ ಕೆಲವೊಂದು ನಿರ್ದೇಶನಗಳು ಸೂಕ್ತವಾದಂಥದ್ದನ್ನು ಕೊಟ್ಟಿದೆ. ಹಾಗಾಗಿ ಈ ಜಡ್ಜ್ಮೆಂಟ್ನಲ್ಲಿ ಇರುವಂಥ ಪ್ರಕರಣಗಳನ್ನು ಎಲ್ಲವನ್ನೂ ಕೂಡ ನೋಡಿಕೊಂಡ್ರೆ ಒಂದು ಪ್ರಕರಣಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಗೆ ಸಂಬಂಧಿಸಿದಂತೆ ಹಿಡುವಳಿದಾರರ ಮಾಹಿತಿಗೆ ಸಂಬಂಧಿಸಿದಂತೆ ಮತ್ತು ಭೂ ಮಾಲೀಕರಿಗೆ ಮಾಹಿತಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಂಶಗಳು ಈ ಒಂದು ಪ್ರಕರಣದಲ್ಲಿ ಸಿಕ್ಕತ್ತೆ. ಅಂದರೆ ಇಲ್ಲಿ ಒಂದು ಅಂಶ ಈ ಒಂದು ಜಡ್ಜ್ಮೆಂಟಿಂದ ತಿಳಿದು ಬರುವಂಥ ಒಂದು ಅಂಶ ಅಂದರೆ, ಭೂ ಮಾಲೀಕರು ಏನಿರ್ತಾರೆ ಅವರು ತನ್ನ ಜಮೀನನ್ನು ತನ್ನ ಸೊತ್ತನ್ನು ಬಳಸ್ಕೊಳ್ಳೋದಕ್ಕೆ ಸಂಪೂರ್ಣ ಹಕ್ಕುದಾರರಾಗಿರ್ತಾರೆ, ಅವರು ಸ್ವಾಮ್ಯದಾರರಾಗಿರ್ತಾರೆ. ಅವರಿಗೆ ಬಾಡಿಗೆದಾರರಾಗಲಿ ಇತರೆ ಹಿಡುವಳಿದಾರರಾಗಲಿ ಅವರಿಗೆ ಈ ರೀತಿಯಲ್ಲಿ ಈ ಸೊತ್ತನ್ನು ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದ ಮಹತ್ವದ ಅಂಶ ಆಗಿರುತ್ತೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಹಾಲ್ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ ಅದರಲ್ಲಿ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ.